ಟಿಪ್ಪು ಸುಲ್ತಾನರ ನಿಜವಾದ ಚರಿತ್ರೆ ಏನಿತ್ತು ಅಂಥೇಳಿ ನಿಷ್ಕರ್ಷೆಯನ್ನು ಮಾಡಿದ್ರೆ ಖಂಡಿತ ಈ ಕಾರ್ಯಕ್ರಮ ನಾವಿಷ್ಟೇ ಜನ ಇದ್ರೂ ಕೂಡ ಸಾರ್ಥಕ ಆಗುತ್ತೆ. ಇಲ್ಲಿ ಒಂದು ಸಿದ್ಧಾಂತ ಏನಾಯ್ತಂದ್ರೆ, ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿಯೇ ಆ ಕೋಮು ವಿಷ ಬೀಜವನ್ನು ಬಿತ್ತಿ ಬೆಳಿಲಿಕ್ಕೆ ಹೊಂಟಿರತಕ್ಕಂತಹ ಸಂಘಟನೆಗಳು ಜನರನ್ನ ಧರ್ಮದ ಆಧಾರ ಮೇಲೆ ಒಡೆದು ಈ ದೇಶದ ಬಹುತ್ವ ಪರಂಪರೆಯನ್ನು ನಾಶ ಮಾಡಿ ಕೇವಲ ರಾಜಕಾರಣಕ್ಕಾಗಿ ಅಂತಹ ಒಂದು ಬಹುತ್ವ ಪರಂಪರೆಯನ್ನು ನಾಶ ಮಾಡಲಿಕ್ಕೆ ಹೊಂಟಿರತಕ್ಕಂತಹ ಮತೀಯ ಶಕ್ತಿಗಳು ಬ್ರಿಟಿಷರು ಟಿಪ್ಪು ಸುಲ್ತಾನರಿದ್ದಾಗ, ಅವರ ಜೀವಂತಿದ್ದಾಗ ಮತ್ತು ಅವರು ಸತ್ತ ನಂತರ ಅವ್ರ ಬಗ್ಗೆ ಯಾವ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಒಂದು ಇತಿಹಾಸವನ್ನು ಬರೆದಿದ್ರು. ಟಿಪ್ಪು ಸುಲ್ತಾನನ 4 ಯುದ್ಧಗಳಲ್ಲಿ, ಮೈಸೂರು ಯುದ್ಧ 1ನೇದ್ದು 2ನೇದ್ದು 3ನೇದ್ದು 4 ಯುದ್ಧಗಳಲ್ಲಿ ಟಿಪ್ಪು ಸುಲ್ತಾನನ ವಿರುದ್ಧವಾಗಿ ಯಾವ ಬ್ರಿಟಿಷ್ ಅಧಿಕಾರಿಗಳು ಟಿಪ್ಪುವಿನ ಬಗ್ಗೆ ಒಂದು ಪೂರ್ವಾಗ್ರಹ ಪೀಡಿತ ಇತಿಹಾಸವನ್ನು ಬರೆದಿದ್ರು, ಉದ್ದೇಶಪೂರ್ವಕವಾಗಿ ಟಿಪ್ಪು ಒಬ್ಬ ಧರ್ಮಾಂಧ, ಒಬ್ಬ ಹಿಂದೂ ದ್ರೋಹಿ ಅಂತಕ್ಕಂತಹ ಇತಿಹಾಸವನ್ನು ಕಟ್ಟಿಕೊಟ್ಟಿದ್ರು, ಅದೇ ಇತಿಹಾಸವನ್ನು ಯಾವುದೇ ಆಧಾರಗಳಿಲ್ಲದೆ, ಯಾವುದೇ ಸಬೂತ್ ಇಲ್ಲದೆ, ಅದರ ಸತ್ಯಾಸತ್ಯತೆಗಳನ್ನು ಪರಾಮರ್ಶೆ ಮಾಡದೆ ಅಂಥದ್ದೇ ಇತಿಹಾಸವನ್ನು ನಮ್ಮ ದೇಶೀಯ ಕೋಮುವಾದಿ ಬಲಪಂಥೀಯವಾದಿಗಳು ಅದೇ ಇತಿಹಾಸವನ್ನು ಬರ್ತಕ್ಕಂಥ ಪೀಳಿಗೆಗೆ ಕಟ್ಟಿಕೊಟ್ಟು ಬಹುಶಃ ಭಾರತ ದೇಶದಲ್ಲಿ ಟಿಪ್ಪು ಸುಲ್ತಾನನಷ್ಟು ಗೊಂದಲಕಾರಿ ವ್ಯಕ್ತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಇತಿಹಾಸವನ್ನು ಸೃಷ್ಟಿ ಮಾಡ್ಯಾರ. ಬಹುಶಃ ಟಿಪ್ಪು ಸುಲ್ತಾನ್ ಬಗ್ಗೆ ಭಾಳಷ್ಟು ಕಾಂಟ್ರವರ್ಸಿ, ಔರಂಗಜೇಬ್ ಮತ್ತು ಟಿಪ್ಪು ಸುಲ್ತಾನ್ ಇವ್ರ ಬಗ್ಗೆ ಭಾಳಷ್ಟು ಕಾಂಟ್ರವರ್ಸಿಯನ್ನು ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಅದನ್ನು ಕ್ರಿಯೇಟ್ ಮಾಡ್ಯಾರ.